ನಮಸ್ಕಾರ, ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಗೌಡ ಸಮಾಜದಲ್ಲಿ ಮೃತಪಟ್ಟ ಯೋಧ ದೇವಿರವರಿಗೆ ಶ್ರದ್ಧಾಂಜಲಿ ಅರ್ಪಿಸಿದರು. ಕೆಆರ್ಪೇಟೆ ತಾಲೂಕಿನ ಕಾಪನಹಳ್ಳಿ ಗವಿಮಠದಲ್ಲಿ ಲಿಂಗೈಕ್ಯ ಶ್ರೀ ಚಂದ್ರಶೇಖರ ಸ್ವಾಮೀಜಿಗಳ ಸಂಸ್ಮರಣ ಕಾರ್ಯಕ್ರಮ ನಡೆಯಿತು. ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಸಚಿವ ಪ್ರಿಯಾಂಕ ಖರ್ಗೆ ಅವರಿಗೆ ರಾಜೀನಾಮೆ ನೀಡಿ ಎಂದು ಹೇಳುವ ನೈತಿಕತೆ ಬಿಜೆಪಿಯವರಿಗೆ ಇಲ್ಲ ಎಂದು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಸಿದ್ಧಾರ್ಥ ಬಸವಗೌಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಸನಾತನ ಧರ್ಮ ರತ್ನಾಕರ ಸದ್ಗುರು ಶ್ರೀ ಡಾಕ್ಟರ್ ಮಾದೇಶ್ ಗುರೂಜಿಯವರು, ದೇವರೂರು ಮಹಾಸಂಸ್ಥಾನ ಜ್ಞಾನಯೋಗಾಶ್ರಮ. ನಿಮಗೂ ಮತ್ತು ನಿಮ್ಮ ಕುಟುಂಬದವರಿಗೂ ಹೊಸ ವರ್ಷ ಒಳಿತನ್ನು ಮಾಡಲಿ, ನಿಮ್ಮ ಕನಸುಗಳು ನನಸಾಗಲಿ. ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಮಲ್ಲಿಕಾರ್ಜುನ್. ರಾಜ್ಯ ಆರ್ಟಿಒ ಅಧಿಕಾರಿಗಳ ಸಂಘದ ಅಧ್ಯಕ್ಷರು ಹಾಗೂ ಸಮಾಜ ಸೇವಕರು, ಕೆಆರ್ಪೇಟೆ. ನಿಮಗೂ ಮತ್ತು ನಿಮ್ಮ ಕುಟುಂಬದವರಿಗೂ ಹೊಸ ವರ್ಷ ಒಳಿತನ್ನು ಮಾಡಲಿ, ನಿಮ್ಮ ಕನಸುಗಳು ನನಸಾಗಲಿ ಹಾಗೂ ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಕೆಸಿ ಮಂಜುನಾಥ್. ಜನಪರ ಹೋರಾಟಗಾರರು, ಮಂಡ್ಯ ಜಿಲ್ಲಾ ಕುರುಬರ ಸಂಘದ ನಿರ್ದೇಶಕರು ಹಾಗೂ ಪುರಸಭೆಯ ಹಿರಿಯ ಸದಸ್ಯರು, ಕೆಆರ್ಪೇಟೆ. ನಿಮಗೂ ಮತ್ತು ನಿಮ್ಮ ಕುಟುಂಬದವರಿಗೂ ಹೊಸ ವರ್ಷ ಒಳಿತನ್ನು ಮಾಡಲಿ, ನಿಮ್ಮ ಕನಸುಗಳು ನನಸಾಗಲಿ. ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಡಾಲು ರವಿ. ಮನ್ಮೂಲ್ ನಿರ್ದೇಶಕರು ಹಾಗೂ ಜೆಡಿಎಸ್ ಮುಖಂಡರು, ಕೆಆರ್ಪೇಟೆ. ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಕಿಕ್ಕೇರಿ ಸುರೇಶ್. ಕೆಪಿಸಿಸಿ ಸದಸ್ಯರು ಹಾಗೂ ಮಾಜಿ ಅಧ್ಯಕ್ಷರು, ತಾಲೂಕು ಪಂಚಾಯಿತಿ, ಕೆಆರ್ಪೇಟೆ. ಕುಶಾಲನಗರ ಗೌಡ ಸಮಾಜದಲ್ಲಿ ಸಮಾಜದ ಪದಾಧಿಕಾರಿಗಳು ಸೇರಿ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟ ಯೋಧ ದಿವಿರವರಿಗೆ ಶ್ರದ್ಧಾಂಜಲಿ ಅರ್ಪಿಸಿದರು. ಅಪಘಾತದಲ್ಲಿ ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದ ಯೋಧ ದಿವಿರವರು ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. ಇವರಿಗೆ ಕುಶಾಲನಗರದ ಗೌಡ ಸಮಾಜದ ಅಧ್ಯಕ್ಷರಾದ ಚಿನ್ನನ ಗಣಪ್ರಸಾದ್ ರವರು ಹಾಗೂ ಸಮಾಜದ ಪದಾಧಿಕಾರಿಗಳು ಸೇರಿದಂತೆ ಹಲವರು ಮೃತರ ಆತ್ಮಕ್ಕೆ ಶಾಂತಿ ಕೋರಿ ಶ್ರದ್ಧಾಂಜಲಿಯನ್ನ ಸಲ್ಲಿಸಿದರು. ಇಂದು ನಮ್ಮನ್ನೆಲ್ಲ ರಕ್ಷಣೆ ಮಾಡುವಂಥ ಸೇವೆಯಲ್ಲಿದ್ದು ನಮ್ಮನ್ನೆಲ್ಲ ಇಂದು ಅಧಿಕಾರಿಗಳು ಅವರ ಆತ್ಮಕ್ಕೆ ಶಾಂತಿ ಕೋರಿ ನಾವು ಪುಷ್ಪಾರ್ಚನೆ ಮಾಡುವ ಮೂಲಕ ಮತ್ತೆ ಒಂದು ನಿಮಿಷ ಮೌನಾಚರಣೆ ಮಾಡೋಣ ಅಂತೇಳಿ ಈಗ ಪ್ರಥಮವಾಗಿ ಅವರ ಆತ್ಮ ಶಾಂತಿ ಕೋರಿ ಪುಷ್ಪಾರ್ಚನೆ ಮಾಡೋಣ ಅಂತ ನಾನು ಎಲ್ಲರಲ್ಲಿ ಕೇಳ್ತೇನೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ರಘುಕೋಟಿ, ಕುಶಾಲನಗರ. ಮಂಡ್ಯ ನಗರದ ಅಮ್ಮ ಬೇಕರಿ ಸಭಾಂಗಣದಲ್ಲಿ ರಾಷ್ಟ್ರೀಯ ಬಸವದಳದ ವತಿಯಿಂದ 2025ರ ದಿನದರ್ಶಿಕೆ ಲೋಕಾರ್ಪಣೆ ಮಾಡಿದರು. ಯುವ ಸಮುದಾಯ ಹೆಚ್ಚು ಮಾದಕ ವ್ಯಸನಿಗಳಾಗುತ್ತಿದ್ದಾರೆಂದು ರಾಜ್ಯ ಕ್ಯಾನ್ಸರ್ ಸೊಸೈಟಿ ಅಧ್ಯಕ್ಷ ಹಿರಿಯ ವೈದ್ಯ ಡಾಕ್ಟರ್ ಟಿಎಚ್ ಅಂಜನಪ್ಪ ತಿಳಿಸಿದರು. ಮಂಡ್ಯ ನಗರದ ಅಮ್ಮ ಬೇಕರಿ ಸಭಾಂಗಣದಲ್ಲಿ ರಾಷ್ಟ್ರೀಯ ಬಸವದಳ ಮಂಡ್ಯ ಜಿಲ್ಲಾ ಘಟಕ ಆಯೋಜಿಸಿದ್ದ 2025ರ ದಿನದರ್ಶಿಕೆ ಲೋಕಾರ್ಪಣೆ ಮಾಡಿ ಮಾತನಾಡಿದರು. ಮಂಡ್ಯ ಜಿಲ್ಲಾ ರಾಷ್ಟ್ರೀಯ ಬಸವದಳ ಪ್ರತಿ ವರ್ಷದಂತೆ ಈ ವರ್ಷ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ದಿನದರ್ಶಿಕೆ ರಲ್ಲಿ ಶರಣರ ಸಮಗ್ರ ಭಾವಚಿತ್ರ ಮಾಹಿತಿ ಜನಸಾಮಾನ್ಯರಿಗೆ ಬಸವಣ್ಣನವರ ಆದರ್ಶಗಳನ್ನು ಅರಿವು ಮೂಡಿಸುವ ನಿಟ್ಟಿನಲ್ಲಿದ್ದು, ಪ್ರತಿಯೊಬ್ಬರು ವಿಶ್ವಗುರು ಬಸವಣ್ಣನವರ ಆದರ್ಶಗಳನ್ನು ಮೈಗೂಡಿಸಿಕೊಂಡಾಗ ಸದೃಢ ಸಮತ ಸಮಾಜ ನಿರ್ಮಾಣ ಮಾಡಲು ಸಾಧ್ಯವಾಗುತ್ತದೆ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಮಂಡ್ಯ ಜಿಲ್ಲಾ ರಾಷ್ಟ್ರೀಯ ಬಸವದಳದ ಅಧ್ಯಕ್ಷ ವಕೀಲ ಎಂ ಗುರುಪ್ರಸಾದ್ ಮಾತನಾಡಿ, ಮನುಷ್ಯರಾಗಿ ಹುಟ್ಟಿದ್ದೇವೆ, ಕಾಯಕದೊಂದಿಗೆ ಬದುಕು ಸಾಗಿಸೋಣ. 12ನೇ ಶತಮಾನದಲ್ಲಿ 720 ಸಮುದಾಯಗಳ ಒಗ್ಗೂಡಿಸಿ ಅನುಭವ ಮಂಟಪ ನಿರ್ಮಿಸಿ ಅಸಮಾನತೆ ವಿರುದ್ಧ ಹೋರಾಡಿ ಪ್ರತಿಯೊಬ್ಬರ ಹಕ್ಕುಗಳಿಗೆ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿ ಲೋಕ ಕಲ್ಯಾಣಾರ್ಥ ಸೇವೆ ಸಲ್ಲಿಸಿದ ಮಹಾ ಮಾನವತಾವಾದಿ, ಕ್ರಾಂತಿ ಪುರುಷ, ಕಾಯಕ ಯೋಗಿ, ವಿಶ್ವಗುರು, ಸ್ತ್ರೀ ಕುಲೋದ್ಧಾರಕ, ಸಮತ ಸಮಾಜ ನಿರ್ಮಾಣಕರ್ತೃ, ಜಗತ್ತಿನ ಜ್ಯೋತಿ ವಿಶ್ವಗುರು ಬಸವಣ್ಣನವರ ಆದರ್ಶ ಸಂದೇಶಗಳು ಸಮಸ್ತ ನಾಡಿನ ಜನತೆಯ ಮಾರ್ಗದರ್ಶನವಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಕಸ್ತೂರಿ ಶ್ರೀಗನ್ನಡ ವೇದಿಕೆ ರಾಜ್ಯಾಧ್ಯಕ್ಷ ಕೋಟೇರ ಮಹದೇವು ಪ್ರಾಸ್ತಾವಿಕವಾಗಿ ಮಾತನಾಡಿ ಸ್ವಾಗತ ಕೋರಿದರು. ಇದೇ ಸಂದರ್ಭದಲ್ಲಿ ರಾಷ್ಟ್ರೀಯ ಬಸವದಳದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಪಿ ಶಿವಕುಮಾರ್, ದಡದಪುರ ಶಿವಣ್ಣ, ಎಚ್ಪಿ ಪ್ರವೀಣ್, ರಾಜೀವ್, ಗುತ್ತಲು ನವೀನ್, ಬೇಬಿ ಸಂಪತ್ ಸೇರಿದಂತೆ ಅನೇಕ ಪದಾಧಿಕಾರಿಗಳು ಹಾಜರಿದ್ದು ಕಾರ್ಯಕ್ರಮ ಯಶಸ್ವಿಗೊಂಡಿತು. ಈ ವರ್ಷ 2024 ನಾವು ಪೂರೈಸಿ 2025ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ. ಪ್ರತಿ ವರ್ಷ ಇಡೀ ರಾಷ್ಟ್ರಾದ್ಯಂತ ನಮ್ಮ ಮಂಡ್ಯ ಜಿಲ್ಲಾ ರಾಷ್ಟ್ರೀಯ ಬಸವದಳದ ವತಿಯಿಂದ ಏನು ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣವರು ಇವನಾರವ ಎಂದೆನಿಸಿದರಯ್ಯ
ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ ಕೂಡಲ ಸಂಗಮ ದೇವ ಅಂತಕ್ಕಂಥ ಮಾತನ್ನು ಹೇಳಿದರೆ ಅದರಡಿನಲ್ಲಿ ಬಸವಣ್ಣವರು ಸಾಮಾಜಿಕ ಸಮಾನತೆಗೆ ಹೋರಾಟವನ್ನು ಮಾಡಿದವರು, ಮಹಿಳೆಯರನ್ನ ಉದ್ಧಾರವನ್ನು ಮಾಡಿದಂಥವ್ರು, ಸ್ತ್ರೀ ಕುಲೋದ್ಧಾರಕರಾಗಿರ್ತಕ್ಕಂಥವ್ರು, ಅಸ್ಪೃಶ್ಯನ ನಿವಾರಣೆ ಮಾಡಬೇಕು ಅಂತ ಹೋರಾಟ ಮಾಡಿದಂಥವ್ರು, ಮಾನವ ಹಕ್ಕುಗಳು ಮೌಲ್ಯವನ್ನು ಉಳಿಸ್ಬೇಕು ಅಂತಕ್ಕಂಥದ್ದು, ಆ ಮಾನವ ಹಕ್ಕುಗಳು ಕುಸಿತ ಆಗಬಾರ್ದು ಅಂತಕ್ಕಂಥ ಹೋರಾಟವನ್ನು ಮಾಡಿದಂಥವ್ರು. ಹಾಗಾಗಿ ಅನುಭವ ಮಂಟಪದಲ್ಲಿ 770 ಸಮುದಾಯಗಳನ್ನ ಸೇರಿ ಒಂದು ಕಾಯಕವೇ ಕೈಲಾಸ ಅಂತ ಹೇಳಿ ನಮ್ಮ ಡಾಕ್ಟರ್ ಆಂಜನಪ್ಪ ಸಾಹೇಬ್ರು ಏನು ಹೇಳಿದ್ರು, ಕಾಯಕವೇ ಕೈಲಾಸ ದೈವೇ ಧರ್ಮದ ಮೂಲವಯ್ಯ ಅಂತೇಳಿ ಸಾಮಾಜಿಕ ಸಮಾನತೆ ಹೋರಾಟ ಮಾಡಿದಂಥ ಜಗಜ್ಯೋತಿ ಬಸವಣ್ಣವರ ಭವ್ಯವಾದ ಒಂದು ಭಾವಚಿತ್ರ ಇರ್ತಕ್ಕಂತಹ ಒಂದು ಕ್ಯಾಲೆಂಡರ್ನ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಮ್ಮ ಖ್ಯಾತ ವೈದ್ಯರು, ಭಾಳ ಸರಳ ಸಜ್ಜನಿಕೆಯ ಹೋರಾಟಗಾರರು, ಹಾಗೆ ವೈದ್ಯ ಲೋಕದಲ್ಲಿ ವಿಶೇಷವಾಗಿ ಏನು ಒಂದು ದಿವಸದಲ್ಲಿ ಹೆಚ್ಚು ಆಪರೇಷನ್ ಮಾಡೋದ್ರ ಮುಖಾಂತರ ಸಾಕಷ್ಟು ಮಾನವರನ್ನ ಜೀವವನ್ನು ಉಳಿಸ್ತಂಥವ್ರು ನಿಜವಾದ ದೇವರು ಯಾರಪ್ಪ ಅಂತ ಹೇಳಿದ್ರೆ ನಮ್ಮ ಡಾಕ್ಟರ್ ಆಂಜನಪ್ಪ ಸಾಹೇಬ್ರವರೇ. ಇಡೀ ಕರ್ನಾಟಕದಾದ್ಯಂತ ಯಾವುದೇ ಊರಲ್ಲಿ ಹೋಗಿ ಕೇಳಿದ್ರು ಸಹ ಆಂಜನಪ್ಪನವ್ರು ಬೆಂಗಳೂರು ಬರ್ರಿ, ನಾನು ಆಪರೇಷನ್ ಮಾಡ್ತೀನಿ, ಯಾವ ಸತಸ್ಕೋಪ್ ಇಲ್ದರೂ ಪರವಾಗಿಲ್ಲ, ಯಾವುದಿದ್ರೆ ನಾನು ಭಾಳ ಅವರ ಕಣ್ಣಿಂದನೇ, ಅವರ ಕಣ್ಣೇ ಒಂಥರ ಇದ್ದಂಗೆ, ಏನದು ಸ್ಕ್ಯಾನರ್ ಇದ್ದಂಗೆ, ಅವರ ಬೆರಳೇ ಒಂಥರ ಸತಸ್ಕೋಪ್ ಇದ್ದಂಗೆ, ಅವರು ಅನೇಕ ಅವರ ಉದಾಹರಣೆಗಳನ್ನು ಕೇಳಿದ್ರೆ ಮೈ ರೋಮಾಂಚನ ಆಗ್ತದೆ. ಹಂಗಾಗಿ ನಾನು ಬೆಂಗಳೂರು ನಗರದಲ್ಲಿ ಕ್ಯಾಲೆಂಡರ್ ಉದ್ಘಾಟನೆ ಆಗಬೇಕಿತ್ತು, ಬೇಡ ನಮ್ಮ ಮಂಡ್ಯ ಜಿಲ್ಲಾ ರಾಷ್ಟ್ರೀಯ ಬಸವದಳದ ಕ್ಯಾಲೆಂಡರ್ ಮಂಡ್ಯದಲ್ಲೇ ಆಗಲಿ ಅಂತೇಳಿ ಡಾಕ್ಟರ್ ಸಾಹೇಬ್ರನ್ನ ಕೇಳ್ಕೊಂಡಂಥ ಸಂದರ್ಭದಲ್ಲಿ ಅವರು ಭಾಳ ಸಂತೋಷದಿಂದ ಒಪ್ಪಿ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದ ಅವರಿಗೆ ಮತ್ತೊಮ್ಮೆ ನಮ್ಮ ಮಂಡ್ಯ ಜಿಲ್ಲಾ ರಾಷ್ಟ್ರೀಯ ಬಸವದಳದ ಎಲ್ಲ ಪದಾಧಿಕಾರಿಗಳ ಪರವಾಗಿ ಡಾಕ್ಟರ್ ಆಂಜನಪ್ಪನವರಿಗೆ ಬಸವಾದಿ ಶರಣರು ಆಯಸ್ಸು ಆರೋಗ್ಯ, ಇನ್ನು ಅವರಿಗೆ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರಿಗೆ ಕೀರ್ತಿಯನ್ನು ಕೊಡಲಿ ಅಂತಕ್ಕಂಥ ನಮ್ಮ ಆಶಯವನ್ನು ಅವರಿಗೆ ವ್ಯಕ್ತಪಡಿಸ್ತಾ, ಭಾಳ ವಿಶೇಷವಾಗಿ ನಾವು ಗಮನಿಸಬೇಕಾದೇನಪ್ಪ ಅಂತ ಹೇಳಿದ್ರೆ ಅನೇಕ ಶರಣರು ಏನು ಒಕ್ಕಲಿಗ ಮುದ್ದಣ್ಣ ಆಗ್ಬೋದು, ಕುಂಬಾರ ಗುಂಡಯ್ಯ ಆಗ್ಬೋದು, ಹಡಪದ ಅಪ್ಪಣ್ಣ ಆಗ್ಬೋದು, ಹರಳಯ್ಯ ಆಗ್ಬೋದು. ಹರಳಯ್ಯನವ್ರು ನೋಡಿ, ಅವರು ಅವತ್ತೊಂದು ದಿವಸ ಬಸವಣ್ಣವರ ಅಸ್ಪೃಶ್ಯತೆಯಿಂದ ಅವತ್ತೊಂದು ದಿವಸ ಎಲ್ಲ ಪುರೋಹಿತಶಾಹಿಗಳು ಅವನು ದೂರ ಇಟ್ಟಿರ್ತಾರೆ. ಅಂಥ ಸಂದರ್ಭ ತೊಡೆ ಚರ್ಮದಿಂದ ಅವ್ರ ಪಾದರಕ್ಷೆಯನ್ನು ಮಾಡಿ ಬಸವಣ್ಣವರಿಗೆ ಅರ್ಪಣೆ ಮಾಡೋಕ್ಕೆ ಹೋಗ್ತಾರೆ. ಇಂಥವೆಲ್ಲ ಇವತ್ತು ಸಾಕಷ್ಟು ಯುವಕ ಯುವತಿಯರು ದುಶ್ಚಟಕ್ಕೆ ಬಲಿಯಾಗ್ತಾ ಇದ್ದಾರೆ. ಮದ್ಯಪಾನ, ಧೂಮಪಾನ, ದುಶ್ಚಟಗಳ ಬಲಿಯಾಗಿ ಇವತ್ತೊಂದು ದಿವಸ ಇಡೀ ಒಂದು ಸ್ವಸ್ಥ ಸಮಾಜ ಹಾಳಾಗ್ತಾ ಇದೆ. ಅಂಥದ್ದಾಗಬಾರ್ದು ಅಂತಕ್ಕಂಥ ಉದ್ದೇಶದಿಂದ ಇಂಥ ಕ್ಯಾಲೆಂಡರ್ಗಳು ಪ್ರತಿಯೊಂದು ಸರ್ಕಾರಿ ಕಚೇರಿಗಳಲ್ಲಿ, ಪ್ರತಿಯೊಂದು ಮನೆಗಳಲ್ಲಿ, ಪ್ರತಿಯೊಂದು ಎಲ್ಲ ಖಾಸಗಿ ಕಂಪನಿಗಳಲ್ಲಿ ಕ್ಯಾಲೆಂಡರ್ಗಳನ್ನು ಇಟ್ಕೊಳ್ಳೋದ್ರ ಮುಖಾಂತರ ಒಂದು ಪ್ರೇರಣೆ ಆಗ್ತದೆ. ಅದು ಬಸವಣ್ಣವ್ರು ನೋಡಿದ ತಕ್ಷಣ ನಾನು ಭ್ರಷ್ಟಾಚಾರವನ್ನು ಮಾಡಬಾರ್ದು, ನಾನು ಕಾಯಕವನ್ನು ಮಾಡಬೇಕು, ನಾನು ಕೆಟ್ಟ ಕೆಲಸವನ್ನು ಮಾಡಬಾರ್ದು ಅಂತಕ್ಕಂಥ ಪ್ರೇರಣೆ ಬರಲಿ ಅಂತಕ್ಕಂಥ ಉದ್ದೇಶದಿಂದ ನಾವು ಈ ಒಂದು ದಿನದರ್ಶಿಯನ್ನು ಮಾಡಿದ್ವಿ. ಭಾಳ ಸಮಗ್ರವಾದಂಥ ಮಾಹಿತಿ ಇದೆ ಅದರಲ್ಲಿ. ಅನುಭವ ಮಂಟಪದಲ್ಲಿ 770 ಸಮುದಾಯಗಳನ್ನು ಸೇರಿಸಿ ಅನುಭವ ಮಂಟಪ ಅಂತಕ್ಕಂಥದ್ದು ಏನು ಮಾಡಿದ್ರು, ಅದೇ ರೀತಿ ಒಂದು ಕ್ಯಾಲೆಂಡರ್ ನೋಡಿದ್ರೆ ಇಡೀ ನಾವು ಕಲ್ಯಾಣ ಕ್ರಾಂತಿಗೆ ಹೋಗ್ಬೋದು. ಆ ನಿಟ್ಟಿನ ಒಂದು ಸಮಗ್ರವಾದಂತಹ ಮಾಹಿತಿ ಸಿಗುತ್ತೆ. ಹಾಗಾಗಿ ಎಲ್ಲ ಸಮಸ್ತ ನಾಡಿನ ಜನತೆಗೆ ಈ ಕ್ಯಾಲೆಂಡರನ್ನು ತಮ್ಮ ಮನೆಗಳಲ್ಲಿ ಅಳವಡಿಸ್ಕೊಳ್ಳೋದ್ರ ಮುಖಾಂತರ ಅವ್ರು ಹೇಳಿರ್ತಕ್ಕಂತಹ ವಾಣಿಗಳನ್ನು, ಆಚಾರವೇ ಸ್ವರ್ಗ ಅನಾಚಾರವೇ ನರಕ, ದೈವೇ ಧರ್ಮದ ಮೂಲವಯ್ಯ ಅಂತಂದರು. ಧರ್ಮದ ಮೂಲ ಯಾವುದಪ್ಪ ಅಂತ ಹೇಳಿದ್ರೆ ದಯೆ ಅಂತಕ್ಕಂಥದ್ದು, ಕೈಂಡ್ನೆಸ್ ಅಂತಕ್ಕಂಥದ್ದು, ಅಂಥ ವಿಷಯಗಳನ್ನು ಇದರಲ್ಲಿ ಅಳವಡಿಸಿದ್ದೀವಿ. ಹಾಗಾಗಿ ಮಾನ್ಯ ಆಂಜನಪ್ಪನವ್ರು ಬಂದಿರತಕ್ಕಂಥದ್ದು ನಮಗೆ ಭಾಳ ಸಂತೋಷವಾಗಿದೆ. ಹಾಗಾಗಿ ಇಂಥ ವಿಷಯಗಳನ್ನು ಕ್ಯಾಲೆಂಡರ್ಗಳನ್ನು ಎಲ್ಲ ಕಡೆ ಹಾಕೋದ್ರ ಮುಖಾಂತರ ಈ ಜನಗಳ ಜಾಗೃತಿಯನ್ನು ಮೂಡಿಸಿ ಸ್ವಸ್ಥ ಸಮಾಜವನ್ನು ನಿರ್ಮಾಣ ಮಾಡುವಂಥ ನಿಟ್ಟಿನಲ್ಲಿ ನಾವು ನೀವೆಲ್ಲ ಪದಾಧಿಕಾರಿಗಳು ಮುಂದೆ ಹೋಗೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಎಲ್ಲರಿಗೂ ಶರಣಾರ್ಥಿಗಳನ್ನು ಹೇಳ್ತೀನಿ. ಇಷ್ಟು ಬಸವಣ್ಣವರು ಈ ಕಾಲಕ್ಕೂ ಕೂಡ ಪ್ರತಿಯೊಬ್ಬರು ಅವ್ರನ್ನ ಫಾಲೋ ಮಾಡಬೇಕಂತ ಆದಂಥ ಆದರ್ಶಗಳನ್ನ ನಮಗೆ ಬಿತ್ತೋರು. ನಿಮ್ಮ ಮಾತು ಕೇಳಿ ನನಗೆ ಭಾಳ ಹೆಮ್ಮೆ ಅನಿಸುತ್ತೆ. ಇವತ್ತು ಬಂದಿದ್ದಕ್ಕೂ ನನಗೆ ಈ ಸರಳ ಸುಂದರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಈ ಮೆಸೇಜ್ನ ನಾನು ಇನ್ಮೇಲೆ ಯಾವುದೇ ಶಾಲೆ ಕಾಲೇಜುಗಳಲ್ಲಿ ಭಾಷಣ ಮಾಡುವಾಗ ಇವರ ಈ ಆದರ್ಶಗಳನ್ನ ನಿಜವಾಗ್ಲೂ ತಿಳಿಸ್ತೀನಿ. ಅದರಿಂದ ನನಗೂ ತಾವು ಬಯಸ್ದಂಗೆ ನನಗೆ ಹೆಂಗೆ ಒಳ್ಳೆಯದಾಗುತ್ತೋ ಹಂಗೆ ಸಮಸ್ತ ಜನಗಳಿಗೂ ಇವರ ಆಶೀರ್ವಾದದಿಂದ ಒಳ್ಳೆಯದಾಗಲಿ ಅಂತ ಮತ್ತೊಮ್ಮೆ ಆಶಿಸ್ತೇನೆ. ನ್ಯೂಸ್ ಕನ್ನಡಕ್ಕಾಗಿ ಓಂ ಶ್ರೀಹರಿ, ಕುಶಾಲನಗರ. ನಾಪೋಕ್ಲುವಿನ ಶ್ರೀರಾಮ ಟ್ರಸ್ಟ್ ಆಂಗ್ಲ ಮಾಧ್ಯಮ ಶಾಲೆಯ ವಾರ್ಷಿಕೋತ್ಸವ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ನಡೆಯಿತು. ವಿದ್ಯಾರ್ಥಿಗಳು ಶಿಸ್ತು, ಸಂಯಮ, ಸಂಸ್ಕಾರ, ಉತ್ತಮ ಗುಣಮಟ್ಟಗಳನ್ನು ರೂಢಿಸಿಕೊಂಡು ಸಮಾಜದ ಉತ್ತಮ ಪ್ರಜೆಗಳಾಗಬೇಕೆಂದು ಸೋಮರ್ಪೇಟೆ ಗ್ರೀನ್ ಲೈಟ್ ಎಸ್ಟೇಟ್ನ ಮಾಲೀಕ ಬಿದ್ದತ್ರಂಡ ಪವನ್ ಪ್ರತಿಪಾದಿಸಿದರು. ನಾಪೋಕ್ಲುವಿನ ಶ್ರೀರಾಮ ಟ್ರಸ್ಟ್ ಆಂಗ್ಲ ಮಾಧ್ಯಮ ಶಾಲೆಯ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದರು. ವಿದ್ಯಾರ್ಥಿಗಳು ವ್ಯಾವಹಾರಿಕ ಜ್ಞಾನ ಬೆಳೆಸಿಕೊಳ್ಳಬೇಕು ಎಂದ ಅವರು ಇಂಗ್ಲಿಷ್ ಭಾಷೆ ಕಲಿಕೆಗೆ ಹೆಚ್ಚಿನ ಆದ್ಯತೆ ನೀಡಿ ಶಿಕ್ಷಕರು ಈ ನಿಟ್ಟಿನಲ್ಲಿ ಗಮನಹರಿಸಬೇಕು ಎಂದರು. ನಿವೃತ್ತ ಪ್ರಾಂಶುಪಾಲ, ಶಾಲೆಯ ನಿರ್ದೇಶಕ ಪ್ರೊಫೆಸರ್ ಕಲ್ಯಾಣ್ ಪೂಣಚ್ಚ ಮಾತನಾಡಿ,
ಪ್ರೌಢ ಶಿಕ್ಷಣವನ್ನು ಹೊಂದಿದ ವಿದ್ಯಾರ್ಥಿಗಳು ಸಮಾಜದ ಉತ್ತಮ ಪ್ರಜೆಗಳಾಗಿ ಹೊರಹೊಮ್ಮಬೇಕು. ವಿದ್ಯಾರ್ಥಿಗಳು ಉತ್ತಮ ಶಿಕ್ಷಣ ಹೊಂದುವಲ್ಲಿ ಪೋಷಕರ ಪಾತ್ರ ಮುಖ್ಯ. ಪೋಷಕರ ಸಹಕಾರದಿಂದ ವಿದ್ಯಾಸಂಸ್ಥೆಯಲ್ಲಿ ಉತ್ತಮ ವಿದ್ಯಾರ್ಥಿಗಳು ರೂಪುಗೊಂಡು ಶಾಲೆಗೆ ಕೀರ್ತಿ ಬರುವಂತಾಗುತ್ತದೆ ಎಂದರು. ವಿದ್ಯಾಸಂಸ್ಥೆಯ ಅಧ್ಯಕ್ಷ ಕಲಿಯಂಡ ಹ್ಯಾರಿ ಮಂದಣ್ಣ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಶ್ರೀರಾಮಕೃಷ್ಣ ಆಂಗ್ಲ ಮಾಧ್ಯಮ ಶಾಲೆಯ ಕಾರ್ಯದರ್ಶಿ ನಾಯಕಂಡ ದೀಪಕ್ ಚಂಗಪ್ಪ, ನಿರ್ದೇಶಕರಾದ ವಿದ್ಯಾತಂಡ ಪಾಪ ಮುದ್ದಯ್ಯ, ಅಪ್ಪರಂಡ ಅಪ್ಪಯ್ಯ, ಕೊಂಬಣ್ಣ ಗಣೇಶ್, ಉಪ್ಪಣ್ಣ ಕುಶಾಲಪ್ಪ, ನಿವೃತ್ತ ಡಿವೈಎಸ್ ವಿದ್ಯಾತಂಡ ಮುತ್ತಣ್ಣ, ನಿವೃತ್ತ ಎಸಿಪಿ ಗೊಳ್ಳಚಟ್ಟಿರ ಸುರೇಶ್, ಕಲಿಯಂಡ ಕೌಶಿಕ್ ಕುಶಾಲಪ್ಪ, ಅಪ್ಪಚಿತ್ರದಂಡ ನವೀನಪ್ಪಯ್ಯ, ಚೌರಿ ರಾಮಣ್ಣಣ್ಣ, ಶಾಲಾ ಶಿಕ್ಷಕ ಮತ್ತು ಸಿಬ್ಬಂದಿ, ಪೋಷಕರು ಪಾಲ್ಗೊಂಡಿದ್ದರು. ಬಳಿಕ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮ ಪೋಷಕರ ಮನಸೂರೆಗೊಂಡಿತು. And great success. It was indeed a matter of great pride for me. Long ago, it was in 1993 that some members of the board had requested the family for some more land, and we had declined. And my late uncle, Mr. Ganpati, who was there in 2018, he actually felt very sad, and so did I, that we didn't take that step at the time, and we apologize for that bad decision on our part. But we hope education is really core to building human capital of every country. That is developing the individual's personality, developing professional skills. As time has gone by, the quality of education in our country has really grown well. We've been up to private institutions to fill up the gaps where running an English medium school is truly great, and I would like to say this, that the students here must imbibe these qualities of being together in a community where you have people from. It gives you great strength. I myself had the privilege of studying in international school. That was not mentioned in my introduction, perhaps because I didn't mention it to 48 different nationalities, different religions, different cultures, and it really made me a broad-minded person. And we have that and still live in society homogeneously. We must all be very open-minded and welcome people of all communities and cultures and learn to live with them. That is really important. And one more thing which is very important, I noticed that it is Rama Trust English Medium School. My request to all the students, please learn to speak English really well, because it's a great asset to you. Wherever you go, having good command of English spoken, written, opens doors for you. People in every culture, in every country, doing English really opens the doors with the Russians, because they really like everything Western, even though they have some hostility. So please learn to converse well, and I request the Madam Principal, the teachers, please give a lot of emphasis to spoken English, to pronouncing words correctly, getting the pronunciation right, and English, and I request you to emphasize on that matter. And also I'd like to say, please try and learn as many languages as you can, because speaking multiple languages, you can learn more languages and be able to converse in them, which will really help you as you go forward in life, young students. So with that said, I wish you all the best, and I congratulate all your parents for choosing Rama Trust School, and please help the school succeed further by supporting the management. Thank you very much. Even now we have a good batch of teachers who teach them good English. As our chief guest insisted to have this language, because this English language is an international language. You can travel anywhere in the world. You can fetch anything in the world. It is because of the English. Because see, there are so many forums. Don't ignore Kannada. First, this is English medium school, where you are supposed to learn good English. Good English. And you see, I inform our chief guest, this is a secular institution. You find a lot of Muslims
lot of Christians, lot of Kodwas here mixed together. And Muslim students, they achieved heights in medicine, in engineering, in other fields also. It's very, very happy. Because Saukat Ali's whole family is educated in the medicine. And our have entered into different fields of work. You know, now we are in the modern age. We have enough scope of ನಮ್ಮ ಹೆಸರಿಗೆ ಶಾಲೆ ಬಂದಿದ್ದೇವೆ RTCಯಲ್ಲಿ. ಎರಡನೇದಾಗಿ ಹೋಗಿದ್ದರೆ ಅವರು ಒಂದು ದಿವಸ ಫೋನ್ ಮಾಡಿದ್ರು, ನಾನು ನಿಮ್ಮ ಟ್ರಸ್ಟಿಯಾಗಿ ಬರ್ತೇನೆ, ನನ್ನನ್ನು ಸೇರಿಸಿಕೊಳ್ಳಿ ಎಂದಾಗ ನಾವು ನಮ್ಮ ಆಡಳಿತ ಮಂಡಳಿಯ ಸಂತೋಷದಿಂದ ಅವರು ಬರಲಿ ಹೇಳಿ ನಾವು ಅವರನ್ನು ಕರ್ಕೊಂಡು ನಮ್ಮ ಜೊತೆಯಲ್ಲಿ ಟ್ರಸ್ಟಿಯಾಗಿದ್ದಾರೆ. ಇದಕ್ಕೆ ಬಹಳ ನಾವು ಕೇಳ್ಕೊಳ್ಳೋದಂತೆ ನಮ್ಮ ಹಳೆ ಪ್ರಿನ್ಸಿಪಾಲ್ ಹೇಳಿದ್ರು, ಒಂದು ಮಾತು ಹೇಳಿದ್ರು, ನಮ್ಮ ಶಾಲಾ ಮಕ್ಕಳು ಬಹಳ ಸ್ಪೋರ್ಟ್ಸ್ ಗೇಮ್ಸ್ನಲ್ಲಿ ಬೆಳೆಸಿರ್ತಾರೆ, ನಮಗೆ ಗ್ರೌಂಡ್ ಇಲ್ಲ ಹೇಳುವಂಥ ಒಂದು ಮಾತನ್ನು ಹೇಳಿದ್ವಿ. ನಾವು ಕಾಲೇಜ್ ಓಪನ್ ಮಾಡುವಂಥ ಸಂದರ್ಭದಲ್ಲಿ ಪೊಲೀಸ್ ಗ್ರೌಂಡ್ ಸಣ್ಣದಾಗಿತ್ತು, ಅದನ್ನು ದೊಡ್ಡದಾಗಿ ಮಾಡಿದ್ದು ನಾವೇ. ಅದು ಗ್ರೌಂಡ್ ಇಲ್ಲದಾಗಿದೆ. ಗ್ರೌಂಡ್ ಇಲ್ಲದಿದ್ದರೆ ಏನಾಗ್ತದೆ ಅಂತಂದರೆ ಪ್ರತಿ ವರ್ಷ ರಿನ್ಯೂ ಮಾಡಬೇಕಿದ್ರೆ ನಿಮ್ಮ ಹೆಸರಿನಲ್ಲಿ ಜಾಗ ಇಲ್ಲ, ನಿಮ್ಮ ಹೆಸರಿನಲ್ಲಿ ಗ್ರೌಂಡ್ ಇಲ್ಲ, ಅದೆಲ್ಲ ಕಲ್ತಿದ್ರು. ಇವಾಗ ಜಾಗ ನಮ್ಮದಾಗಿದೆ, ನಮಗೆ ಗ್ರೌಂಡಿನ ಅವಶ್ಯಕತೆ ಇದೆ. ನಾವು ಇಲ್ಲಿ ಸುತ್ತಮುತ್ತಲು ಕೇಳಿದಾಗ ಒಂದು ಜಾಗ ನೋಡಿದ್ದೇವೆ. ಅದು ನೋಡಿದಾಗ 4.5 ಲಕ್ಷ ರೂಪಾಯಿ, 4.5 ಕೋಟಿ ಅಂತ ಹೇಳಿದ್ರು. ಅದನ್ನು ಮಾಡಬೇಕಿದ್ರು 1.5 ಕೋಟಿ ಗಟ್ಟೆ, 6 ಕೋಟಿ ಗಟ್ಟೆ. ಇದನ್ನು ಮನಗಂಡಂತೆ ನಾವು ಆಡಳಿತ ಮಂಡಳಿಯವರು
ಧನ್ಯವಾದಗಳು. ನ್ಯೂಸ್ ಸಂಗಮಕ್ಕಾಗಿ ದುರ್ಗಳ ಸದಾನಂದ ನಾಪೋಕ್ಲು. ಕ್ಯಾರ್ಪೇಟೆ ತಾಲೂಕಿನ ಕಾಪನಹಳ್ಳಿ ಗವಿಮಠದ ಲಿಂಗೈಕ್ಯ ಪೀಠಾಧಿಪತಿಗಳಾದ ಶ್ರೀ ಚಂದ್ರಶೇಖರ ಸ್ವಾಮೀಜಿಗಳ 15ನೇ ವರ್ಷದ ಸಂಸ್ಮರಣಾ ಕಾರ್ಯಕ್ರಮ ನಡೆಯಿತು. ಕೆಆರ್ಪೇಟೆ ತಾಲೂಕಿನ ಶರಣ ಶ್ರದ್ಧಾ ಕೇಂದ್ರವಾದ ಕಾಪನಹಳ್ಳಿ ಗವಿಮಠದ ಲಿಂಗೈಕ್ಯ ಪೀಠಾಧಿಪತಿಗಳಾದ ಶ್ರೀ ಚಂದ್ರಶೇಖರ ಸ್ವಾಮೀಜಿಗಳ 15ನೇ ವರ್ಷದ ಸಂಸ್ಮರಣಾ ಕಾರ್ಯಕ್ರಮವು ಶ್ರದ್ಧಾಭಕ್ತಿಯಿಂದ ನಡೆಯಿತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಕೆಂಗೇರಿ ಉಪನಗರದ ಏಕದಳ ಬಂಡೆ ಮಠದ ಪೀಠಾಧಿಪತಿ ಶ್ರೀ ಸಚ್ಚಿದಾನಂದ ಸ್ವಾಮೀಜಿಗಳು ಆಶೀರ್ವಚನ ನೀಡಿ ಶ್ರೀ ಚಂದ್ರಶೇಖರ ಸ್ವಾಮೀಜಿಗಳು ಗವಿಮಠದ ಪೀಠಾಧ್ಯಕ್ಷರಾಗಿ ಶ್ರೀಮಠವನ್ನ ಸಮರ್ಥವಾಗಿ ವೈಚಾರಿಕ ನೆಲೆಗಟ್ಟಿನ ಆಧಾರದ ಮೇಲೆ ಶರಣ ಶ್ರದ್ಧಾ ಕೇಂದ್ರವನ್ನಾಗಿ ಮುನ್ನಡೆಸುತ್ತಿದ್ದಾರೆ. ಸ್ವತಂತ್ರ ಸಿದ್ಧಲಿಂಗೇಶ್ವರರು ಜೀವಂತವಾಗಿ ಸಮಾಧಿಯಾಗಿರುವ ಗದ್ದುಗೆ ಇರುವ ಗವಿಮಠವನ್ನ ಬಸವಾದಿ ಶರಣರ ಚಿಂತನೆಗಳು ಹಾಗೂ ಸಂದೇಶಗಳ ಆಧಾರದ ಮೇಲೆ ಮುನ್ನಡೆಸಿ ವಚನಗಳ ಸಾರವನ್ನ ಗ್ರಾಮೀಣ ಜನರಿಗೆ ತಲುಪಿಸುವ ಮೂಲಕ ಧಾರ್ಮಿಕ ಜಾಗೃತಿ ಮೂಡಿಸಿದ್ದಾರೆ ಎಂದರು. ಕಾರ್ಯಕ್ರಮದಲ್ಲಿ ಡಿಸಿಸಿ ಮಾಜಿ ನಿರ್ದೇಶಕ ತೋಟಪ್ಪ ಶೆಟ್ಟಿ, ದಾನಿಗಳಾದ ಗಣಪತಿ ದೇವಸ್ಥಾನ ಚಂದ್ರಶೇಖರ್, ಯುವ ಮುಖಂಡರಾದ ಬಿಎಸ್ ಸುರೇಶ್, ಗದ್ದೆಹೊಸೂರು ಜಗದೀಶ್, ಸೋಮನಾಥಪುರದ ಮಹದೇಶ್, ಕಟ್ಟಹಳ್ಳಿ ಪರಮೇಶ್, ಗಂಧಗೆರೆ ಮಹೇಶ್, ಬ್ಯಾಂಕ್ ಪರಮೇಶ್ವರ್, ಸಿದ್ದಲಿಂಗೇಶ್ವರ ಬಂಕ್ ಮಂಜಣ್ಣ ಸೇರಿದಂತೆ ನೂರಾರು ಜನರು ಶ್ರೀ ಚಂದ್ರಶೇಖರ ಸ್ವಾಮೀಜಿಗಳ 15ನೇ ವರ್ಷದ ಪುಣ್ಯ ಸ್ಮರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. बलविकरणाय नमो बलाय नमो बलप्रमतनाय नमः सर्वभूतदमनाय नमो मनोन्मनाय नमः अघोरे अथ घोरेभ्यो घोरघोरतरेभ्यः सर्वेभ्यः सर्वेभ्यो नमस्ते अस्तु रुद्ररूपेभ्यः तत्पुरुषाय विद्महे महादेवाय धीमहि तन्नो रुद्र प्रचोदयात् ईशानः सर्वविद्यानाम् ईश्वरः सर्वभूतानां ब्रह्ममन्त्रेण शुद्धोदकेन स्थापयामि सुगन्धिं पुष्टिवर्धनम् उर्वारुकमिव वन्दनान् मृत्योर्मुक्ष्यमृतात् वसितं परिकल्पयामि दिव्य ओम पीनाकिने नमः ओम शिशिशेखराय नमः ओम वामदेवाय नमः ओम विरूपाक्षाय नमः ओम कपर्दिने नमः ओम नीललोहिताय नमः ಸಂತ ಸಿದ್ಧಲಿಂಗೇಶ್ವರನ ನಾವು ನೀವೆಲ್ಲರೂ ಸ್ಮರಿಸುತ್ತಾ ಅದೇ ರೀತಿ ಅವರ ಕರಸಂಜಾತರಾದಂಥ ಚಂದ್ರಶೇಖರ ಸ್ವಾಮಿಗಳ ಒಂದು ಆರಾಧನಾ ಮಹೋತ್ಸವಕ್ಕೋಸ್ಕರ ಇವತ್ತು ನಾವು ಎಲ್ಲ ಸೇರಿದ್ದೀವಿ.
ಅವರ ಆಶೀರ್ವಾದವನ್ನು ನಿಮ್ಮೆಲ್ಲರಿಗೂ ಸಿಗಲಿ ಅಂತ ನಾನು ಕೇಳ್ಕೊಳ್ತಾ, ಈ ಎಲ್ಲ ಸೇವೆ ಕರೆಸೇವೆಯನ್ನು ಮಾಡ್ಕೊಂಡು ಈ ಚಾಚು ತಪ್ಪದೆ ಈ ಮಠದ ಏನು ಪರಂಪರೆ ಏನಿದೆ ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಅದನ್ನು ಆಗಾಗ ನಿಮ್ಮೆಲ್ಲರಿಗೂ ಇದರ ಕಿರು ಪರಿಚಯವನ್ನು ಮಾಡ್ತಾ ಪೂಜೆ ಈ ಥರ ಪೂಜೆಯನ್ನು ಇಟ್ಕೊಂಡು ನಿಮ್ಮನ್ನೆಲ್ಲ ಆಗಮಿಸ್ಕೊಂಡು ನಿಮಗೆಲ್ಲರಿಗೂ ಈ ಪೂಜಾ ಮುಖಾಂತರ ನಿಮಗೆ ಸ್ವತಂತ್ರ ಸಿದ್ಧಲಿಂಗೇಶ್ವರರ ಆಶೀರ್ವಾದವನ್ನು ನಿಮಗೆ ಕೊಡ್ತಾ ಬಂದಿರತಕ್ಕಂಥ ಚನ್ನವೀರ ಸ್ವಾಮಿಗಳವರೇ ಹಾಗೂ ಇಲ್ಲಿ ಬಂದಿರತಕ್ಕಂಥ ಕ್ಷೇತ್ರದವರೇ ಆಗಿರೋದು, ಸುತ್ತಮುತ್ತಲಿನ ಹಳ್ಳಿಯವರೇ ಆಗಿರೋದ್ರಿಂದ ಇವ್ರ ಮಹಿಮೆಯನ್ನು, ಇವರ ಒಂದು ಪರಿಚಯವನ್ನು ನಾನು ಹೊಸದಾಗೇನು ಮಾಡಿಕೊಡ್ಬೇಕಾಗೇನಿಲ್ಲ. ಆದರೂ ನೀವೆಲ್ಲ ಶ್ರದ್ಧೆಯಿಂದ ಇಲ್ಲಿ ಭಾಗವಹಿಸಿ ಎಲ್ಲ ಕಾರ್ಯಕ್ರಮಗಳನ್ನು ಚಾಚು ತಪ್ಪದೆ ನೀವು ಮಾಡ್ಕೊಂಡು ಹೋಗ್ತಾ ಇದ್ದೀರಿ. ಇದು ಬಹಳ ಸಂತೋಷಕರವಾದಂಥ ವಿಚಾರ. ಆ ಸಿದ್ಧಲಿಂಗೇಶ್ವರರು ನಿಮ್ಮೆಲ್ಲರಿಗೂ ಸದ್ಬುದ್ಧಿ ಕೊಟ್ಟು ಸಂಸ್ಕಾರ ಸದ್ಧರ್ಮವನ್ನು ಪಾಲಿಸ್ಕೊಂಡು ಹೋಗ್ಲಿ ಅಂತ ಅವರು ನಿಮಗೆಲ್ಲ ಆಶೀರ್ವಾದ ಮಾಡಲಿ ಅಂತ ಅವ್ರನ್ನ ಕೇಳ್ಕೊಳ್ತಾ, ನೀವೆಲ್ಲರೂ ಬರಬೇಕಾದ್ರೆ, ಇಂಥ ಕ್ಷೇತ್ರಗಳಿಗೆ ಬರಬೇಕಾದ್ರೆ ನಿಮ್ಮ ಸಂತತಿಯನ್ನು ಕರ್ಕೊಂಬರ್ಬೇಕು. ಸಂತತಿ ಅಂದರೆ ನಿಮ್ಮ ಮಕ್ಕಳುಗಳನ್ನ ಕರ್ಕೊಂಬರ್ಬೇಕು. ಕಾರಣ ಆ ಮಕ್ಕಳಿಗೆ ನಮ್ಮ ಸಂಸ್ಕಾರ ಏನು, ನಮ್ಮ ಧರ್ಮ ಏನು ಅನ್ನೋದು ಮರ್ತೋಗ್ತಾ ಇದ್ದಾರೆ ಇವತ್ತು. ನಾವೆಲ್ಲ ಒಂದು ಮಕ್ಕಳು 2 ಮಕ್ಕಳಿಗೆ ಆರ್ತಿಗೊಬ್ಬ ಕೀರ್ತಿಗೊಬ್ಬ ಅನ್ನೋ ರೀತಿಯಲ್ಲಿ 1-2ಕ್ಕೆ ಸೀಮಿತವಾಗಿರ್ತೀವಿ. ಅವ್ರನ್ನೇ ಆಸ್ತಿಯಾಗಿ ಮಾಡ್ತಾ ಇದ್ದೀರಿ. ನೀವೇನು ಆಸ್ತಿ ಮಾಡದೇ ಇದ್ರು ಆ ಮಕ್ಕಳನ್ನೇ ನೀವು ಆಸ್ತಿಯಾಗಿ ಮಾಡ್ತಾ ಇದ್ದೀರಿ. ಅಂದರೆ ವಿದ್ಯಾಭ್ಯಾಸ ಕೊಡ್ತಾ ಇದ್ದೀರಿ, ಇಂಜಿನಿಯರ್ ಮಾಡ್ತಾ ಇದ್ದೀರಿ, ಡಾಕ್ಟರ್ಗಳು ಮಾಡ್ತಾ ಇದ್ದೀರಿ. ಅವ್ರ ಕೆಲಸಗಳನ್ನ ಆರಿಸಿ ದುಡಿಮೆ ಮಾಡಿ ಒಳ್ಳೆ ಉತ್ತಮವಾದ ಜೀವನ ನಡೆಸಲಿ ಅಂತ ನಿಮ್ಮೆಲ್ಲರ ಆಸೆ ಇರ್ತದೆ. ಅದ್ರ ಜೊತೆಗೆ ಸಂಸ್ಕಾರನೂ ಇರಬೇಕು. ಒಬ್ಬ ಇಂಜಿನಿಯರ್ ಮಾಡಿಬಿಟ್ಟು ಅವನು ಒಳ್ಳೆ ಯಶಸ್ವಿಯಾಗಿ ಕೆಲಸ ಸಿಕ್ಕಿ ಫಾರಿನ್ಗೆ ಹೋಗಿ ನೆಲೆಸ್ಬಿಟ್ರೆ ನಿಮ್ಮನ್ನು ನೋಡ್ಕೊಳೋರು ಯಾರು? ನೀವು ವೃದ್ಧಾಶ್ರಮಕ್ಕೆ ಸೇರ್ಬೇಕಾಗ್ತದೆ. ಇಂಥ ಗುರುಗಳ ಆಶ್ರಮಕ್ಕೆ ಬಂದು ಸೇರ್ಬೇಕಾಗ್ತದೆ ಸೇವೆ ಮಾಡ್ಕೊಂಡು. ಅದ್ರ ಜೊತೆಗೆ ಅವರು ಫಾರಿನಿಗೆ ಹೋದ್ರೂ ಕೂಡ ನಿಮ್ಮನ್ನು ಮರೆಯದೇ ಇರತಕ್ಕಂಥ ಧರ್ಮ, ನಮ್ಮ ಧರ್ಮ, ನಮ್ಮ ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಅನ್ನೋದನ್ನು ನಿಮ್ಮ ಮಕ್ಕಳಿಗೆ ಕಲಿಸ್ಕೊಡ್ಬೇಕು, ತೋರಿಸ್ಕೊಡ್ಬೇಕು. ನೀವು ಅದನ್ನು ನಿತ್ಯ ಆಚರಣೆಗೆ ತರಬೇಕು. ನಿಮ್ಮ ಮಕ್ಕಳು ನಿಮ್ಮ ಮನೇಲಿ ಇದ್ದಾಗ ಯಾರೋ ದೊಡ್ಡವ್ರು ಬಂದರೆ ಅವ್ರಿಗೆ ನಮಸ್ಕಾರ ಮಾಡು, ಗದ್ಗೆಗೆ ಹೋಗೋಣ ಬಾ, ಅಲ್ಲಿ ದೇವಸ್ಥಾನಕ್ಕೆ ಹೋಗೋಣ, ಅಲ್ಲಿ ನಮಸ್ಕಾರ ಮಾಡು, ಇಲ್ಲಿ ಗುರು ಹಿರಿಯರು ಅವ್ರಿಗೆ ಗೌರವ ಕೊಡಬೇಕು ಅನ್ನೋದನ್ನ ನೀವು ನಿಮ್ಮ ಮಕ್ಕಳಿಗೆ, ನಿಮ್ಮ ಸಂತತಿಗೆ ತಿಳಿಸ್ಕೊಡ್ಬೇಕು. ಅದರಿಂದ ನೀವೆಲ್ಲ ಮುಂದೆ ಉಳಿಯೋಕ್ಕೆ ಸಾಧ್ಯ ಆಗುತ್ತೆ, ಚೆನ್ನಾಗಿ ಬದುಕೋಕ್ಕೆ ಸಾಧ್ಯ ಆಗುತ್ತೆ. ಆ ಮಕ್ಕಳು ನಿಮ್ಮನ್ನು ನೋಡ್ಕೊಳ್ತಾರೆ. ನೀವೆಷ್ಟು ಕಷ್ಟಪಟ್ಟು ಅವ್ರನ್ನ ನೀವು ಬೆಳೆಸಿ ವಿದ್ಯಾವಂತರನ್ನಾಗಿ ನೀವೇನು ಮಾಡ್ತೀರಿ, ಆ ಸಂಸ್ಕಾರ ಅವರಲ್ಲಿ ನಿಲ್ಲಬೇಕು. ಅವ್ರು ನಿಲ್ಲಬೇಕಾದ್ರೆ ನೀವು ಜೊತೆನಲ್ಲಿ ಕರ್ಕೊಂಬಂದು ನಿಮ್ಮ ಸಂಸ್ಕಾರವನ್ನು ಬೆಳೆಸ್ಕೊಡ್ತಾ ಇರಬೇಕು. ಹಾಗಾದಾಗ ಅವರು ನಿಮ್ಗೆ ನೋಡ್ಕೊಂತ ಇಲ್ದಿರಿ. ನಮ್ಗೆ 1-2 ಇರುವಾಗ ಅವನೋಗಿ ಫಾರಿನಲ್ಲಿ ನೆಲೆಸ್ಬಿಟ್ಟು ಅಲ್ಲೇ ಮದುವೆ ಆಗ್ಬಿಟ್ಟು ಅಲ್ಲೇ ಇದ್ಬಿಟ್ರೆ ಅಲ್ಲಿಗೆ ಅವನೇ ನಮಗೆ ನಾವೇ ಹಿಂಗಾಗೋಗ್ತೀವಿ. ಅದಕ್ಕೋಸ್ಕರ ಹೋಗ್ಲಿ, ಫಾರಿನ್ಗೆ ಹೋಗ್ಲಿ. ಕೂಡ ಬಹಳ ಕಷ್ಟ ಆಗ್ತಿತ್ತು. ಎಲ್ಲಪ್ಪ ಗದ್ದಿಗೆ ಈಗ ಎಲ್ಲಿ ಹೋಗೋದು ಏನು ಅನ್ನೋ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಅಂತ ಸಂದರ್ಭದಲ್ಲಿ ಈ ಕ್ಷೇತ್ರಕ್ಕೆ ಅವರನ್ನ ಉತ್ತರಾಧಿಕಾರಿಯನ್ನಾಗಿ ಈ ಕ್ಷೇತ್ರದಲ್ಲಿ ಬಹಳವಾಗಿ ದುಡಿದಿದ್ದಾರೆ. ತಾವೇ ಈ ಒಂದು ಎಲ್ಲ ಕ್ಷೇತ್ರವನ್ನ ತಮ್ಮ ಸ್ವತಃ ಅಮೃತ ಹಸ್ತದಿಂದ ಈ ಭೂಮಿಯನ್ನ ಉತ್ತು ಹಸನು ಮಾಡಿ ಬೇಕಾದಷ್ಟು ಬಾವಿಗಳು ಮತ್ತೆ ಎಲ್ಲ ವಿದ್ಯುತ್ ಸಂಪರ್ಕಗಳು ಎಲ್ಲವನ್ನ ಮಾಡಿ ರಸ್ತೆಗಳನ್ನ ಅಭಿವೃದ್ಧಿಪಡಿಸಿ ಬಹಳ ಕಷ್ಟಪಟ್ಟು ಈ ಕ್ಷೇತ್ರವನ್ನ ಒಂದು ನಮ್ಮ ಕೃಷ್ಣರಾಜಪೇಟೆನಲ್ಲಿ ಈ ತಾಲೂಕಿನಲ್ಲಿ ಈ ಕ್ಷೇತ್ರ ಇಡೀ ಜಿಲ್ಲೆಯಲ್ಲಿಯೇ ನಮ್ಮ ಸ್ವತಂತ್ರ ಸಿದ್ಧಲಿಂಗೇಶ್ವರರು ವಚನಕಾರರು ಎಂಬುದನ್ನ ಪವಿತ್ರವಾದಂಥ ಕ್ಷೇತ್ರ ಇದು ಅಂತ ಅನ್ನೋದನ್ನ ಇಡೀ ತಾಲೂಕಿಗೆ ಮತ್ತು ಜಿಲ್ಲೆಗೆ ಮತ್ತು ರಾಜ್ಯಕ್ಕೆ ತೋರಿಸಿಕೊಟ್ರು. ಆ ಒಂದು ಸಂದರ್ಭ ಮುಂದಿನ ದಿನಮಾನಗಳಲ್ಲಿ ನಮ್ಮ ಬೂಕನಕೆರೆ ಗ್ರಾಮದ ಸುಪುತ್ರರಾದ ಯಡಿಯೂರಪ್ಪ ಸಾಹೇಬರು ಸಹ ಮುಖ್ಯಮಂತ್ರಿಗಳಾದಂತಹ ಒಂದು ಸ್ಥಿತಿ ನಿರ್ಮಾಣ ಆಯಿತು. ಮುಖ್ಯಮಂತ್ರಿಗಳು ಆಗಬೇಕಾದ್ರೆ ಯಡಿಯೂರಪ್ಪನವರು ಈ ಕ್ಷೇತ್ರ ಸ್ವತಂತ್ರ ಸಿದ್ಧಲಿಂಗೇಶ್ವರರ ಆಶೀರ್ವಾದ, ಅವರ ತಂದೆ
ಸಿದ್ದಲಿಂಗಪ್ಪನವರು ಈ ಕ್ಷೇತ್ರದಲ್ಲಿ ಪ್ರತಿನಿತ್ಯ ಸೇವೆಯನ್ನು ಮಾಡಿ ಮುಂದಿನ ಈ ಕ್ಷೇತ್ರದ ಇದರಲ್ಲಿ ಎಲ್ಲ ತಮ್ಮ ಕಾಯಕ ನಿಷ್ಠೆಯನ್ನು ಮಾಡಿ ಪ್ರತಿದಿನ ದೇವರನ್ನ ಬೆಳಗಿ ತೊಳೆದು ಇಲ್ಲಿ ಇರುವಂತಹ ಕ್ಷೇತ್ರದಲ್ಲಿ ಇರುವಂತಹ ಎಲ್ಲ ಪುಷ್ಪಗಳನ್ನು ತಂದು ಸ್ವತಂತ್ರ ಸಿದ್ಧಲಿಂಗೇಶ್ವರನಿಗೆ ಅರ್ಪಿಸಿ ಸ್ವತಂತ್ರ ಸಿದ್ಧಲಿಂಗೇಶ್ವರನ್ನೇ ಸಾಕ್ಷಾತ್ ಕಾಣ್ತಾ ಇದ್ದಂಥ ಸಂದರ್ಭ. ಗುರುದೇವ ಮಹಾದೇವ ಗುರುದೇವ ಸದಾಶಿವಾಯ ಗುರುವೇ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನಿಜಗುರು ಆದಿ ನಿರಂಜನ ಜಗದ್ಗುರು ಸ್ವತಂತ್ರ ಸಿದ್ಧಲಿಂಗೇಶ್ವರ ಸ್ವಾಮಿಯ ಪಾದಕಮಲಗಳಿಗೆ ಅರ್ಪಿಸುತ್ತ ಇವತ್ತಿನ ದಿವಸ ವಿಶೇಷ ಏನಂತಂದರೆ ಇಡೀ ನಮ್ಮ ತಾಲೂಕಿನೊಳಗೆ ಇಡೀ ನಮ್ಮ ರಾಜ್ಯದಲ್ಲಿ ಬಸವಾದಿ ಪ್ರಮುಖರು ಹೇಗೋ ಹಾಗೆ ನಮ್ಮ ಮಂಡ್ಯ ಜಿಲ್ಲೆದೊಳಗೆ ಸ್ವತಂತ್ರ ಸಿದ್ಧಲಿಂಗೇಶ್ವರ ಅಷ್ಟೇ ಪಾವಿತ್ರತೆ ಮತ್ತು ವಚನಗಾರರು. ಇಂಥ ಮಹಾತ್ಮರ ದರ್ಶನ ನಿಮ್ಮೆಲ್ಲರ ನಮಗೆ ಸೇವೆ ಮಾಡಿರ್ತಕ್ಕಂಥ ಭಾಗ್ಯ ದೊರಕಿರೋದು ನಮ್ಮದು ಪೂರ್ವಜನ್ಮದ ಪುಣ್ಯ. ಇವತ್ತಿನ ದಿವಸ ನಮ್ಮ ಹಿರಿಯರಾದಂಥ ಪೂಜ್ಯರಾದ ಚಂದ್ರಶೇಖರ ಮಹಾಸ್ವಾಮಿಗಳವರು ಸುಮಾರು 52 ವರ್ಷ ಅವರು ಇಲ್ಲಿ ಸೇವೆಯನ್ನು ಸಲ್ಲಿಸಿಕೊಂಡು ಇಲ್ಲೇ ಇದ್ದು ಜೀರ್ಣೋದ್ಧಾರ ಮಾಡಿರ್ತಕ್ಕಂಥದ್ದು ಎಲ್ಲರಿಗೂ ನಮ್ಮ ತಾಲೂಕಿನ ಜನತೆಗೆ ಮತ್ತು ನಮ್ಮ ಸುತ್ತಮುತ್ತ ಹಳ್ಳಿಯ ಗ್ರಾಮಸ್ಥರಿಗೆ ಗೊತ್ತಂಥ ವಿಚಾರ. ಇವತ್ತು 15ನೇ ವರ್ಷದ ಪುಣ್ಯಸ್ಮರಣ ಮತ್ತು ಇವತ್ತು ಅಮಾವಾಸ್ಯೆ ಸೋಮವಾರ. ಹಾಗಾಗಿ ಪ್ರತಿ ಅಮಾವಾಸ್ಯೆಗೂ ಕುಂಭಾಭಿಷೇಕವನ್ನು ನಡೀತಾ ಇದೆ. ಪ್ರತಿ ಅಮಾವಾಸ್ಯೆಗೂ ಕೂಡ ರೆಗ್ಯುಲರಾಗಿ ನಡೀತಾ ಇದೆ. ಅಂದರೆ ಇವತ್ತು ಒಂದು ಆರಾಧನೆ ನಮ್ಮ ಪರಮ ಪೂಜ್ಯರಾದಂಥ 15ನೇ ವರ್ಷದ ಲಿಂಗೈಕ್ಯರಾದಂಥ ಚಂದ್ರಶೇಖರ ಸ್ವಾಮಿ ಆರಾಧನೆ ಇಟ್ಕೊಂಡಿದ್ದೀವಿ. ನಮ್ಮ ಸುತ್ತಮುತ್ತ ಹಳ್ಳಿಯ ಗ್ರಾಮಸ್ಥರು ಪತ್ರಿಕೆಯನ್ನು ಮಾಡಿ ಎಲ್ಲ ಸ್ಥಳಕ್ಕರಿಗೂ ಕೊಟ್ಟಿದ್ದಕ್ಕೆ ಎಲ್ಲರೂ ಕೂಡ ಬಂದು ಮತ್ತು ಮುಖ್ಯವಾಗಿ ನಮ್ಮ ಬಂಡೆ ಮಠದ ಸಚ್ಚಿದಾನಂದ ಕೆ.ಆರ್.ಪೇಟೆ ಇದು ನಮ್ಮ ಬೆಂಗಳೂರು ಕೆಂಗೇರಿ ಉಪನಗರದ ಬಂಡೆ ಮಠದ ಶ್ರೀಗಳು ಕೂಡ ಅವರ ಸಾನ್ನಿಧ್ಯದಲ್ಲೇ ಪಾದಪೂಜೆಯನ್ನು ಇಟ್ಕೊಂಡಿದ್ವಿ. ಅದು ಕೂಡ ನೆರವೇರಿತು ಸಂಪೂರ್ಣವಾಗಿ. ಅವರು ಕೂಡ ಹೋಗಿ ಭಿನ್ನ ಹಾಕಿದ ತಕ್ಷಣಕ್ಕೆ ನಾವು ಸ್ವತಂತ್ರ ಸಿದ್ಧಲಿಂಗೇಶ್ವರ ಯತಿಗಳ ಪುಣ್ಯ ಅದು ನಮ್ಗೆ ಸಿಕ್ಕಿರೋದೇ ಪುಣ್ಯ. ನಮಗೆ ಅಲ್ಲಿ ಬರೋದು ನಮಗೂ ಒಂದು ಪುಣ್ಯ ಅಂಥೇಳಿ ಅವರು ಕೂಡ ಬಂದು ಆ ಸ್ವತಂತ್ರ ಸಿದ್ಧಲಿಂಗೇಶ್ವರ ಸ್ವಾಮಿಯ ದರ್ಶನ ಪಡೆದರು. ಅವರ ಪಾದಪೂಜೆಯನ್ನು ಕೂಡ ನಡೀತು. ಮತ್ತು ನಮ್ಮ ಸುತ್ತಮುತ್ತ ಹಳ್ಳಿ ಗ್ರಾಮಸ್ಥರು ಕೂಡ ಎಲ್ಲರೂ ಬಂದು ಪಾಲ್ಗೊಂಡದ್ದು ನನಗೆ ಭಾಳ ಸಂತೋಷ ಆಯಿತು. ಇದೇ ರೀತಿ ಎಲ್ಲರಿಗೂ ಕೂಡ ಅಭಿವೃದ್ಧಿ ಹೊಂದಲಿ, ಸ್ವತಂತ್ರ ಸಿದ್ಧಲಿಂಗೇಶ್ವರ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಯುರಾರೋಗ್ಯ ಕೊಟ್ಟು ಎಲ್ಲರೂ ನಮ್ಮ ನಾಡಿನ ಜನತೆಗೆ ಶುಭ ಉಂಟಾಗಲಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆ.ಆರ್. ನೀಲಕಂಠ, ಕೆ.ಆರ್.ಪೇಟೆ. ಬೀದರ್ ಜಿಲ್ಲೆಯ ಯುವ ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಅವರ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಚಿವ ಪ್ರಿಯಾಂಕ ಖರ್ಗೆ ಅವರಿಗೆ ರಾಜೀನಾಮೆ ನೀಡಿ ಎಂದು ಹೇಳುವ ನೈತಿಕತೆ ಬಿಜೆಪಿಯವರಿಗೆ ಇಲ್ಲ ಎಂದು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಸಿದ್ಧಾರ್ಥ ಬಸರಿಗಿಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗ್ರಾಮೀಣಾಭಿವೃದ್ಧಿ ಮತ್ತು ಐಟಿ, ಬಿಟಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ ಖರ್ಗೆ ಅವರು ಸತತ 3 ಬಾರಿ ಶಾಸಕರಾಗಿ ವಿವಿಧ ಇಲಾಖೆಯ ಸಚಿವರಾಗಿ ಜನಪರವಾದ ಕೆಲಸ ಮಾಡುತ್ತಿರುವುದು ಬಿಜೆಪಿ ಮುಖಂಡರಿಗೆ ಅರಗಿಸಿಕೊಳ್ಳಲಾಗದೆ ಪ್ರತಿಯೊಂದು ವಿಷಯಕ್ಕೂ ಸಚಿವರ ಹೆಸರು ತುಳುಕು ಹಾಕಿ ರಾಜೀನಾಮೆ ಕೇಳುತ್ತಿರುವುದು ನಾಚಿಕೆಗೇಡಿನ ಸಂಗತಿಯಾಗಿದೆ ಎಂದು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಸಿದ್ಧಾರ್ಥ ಬಸರಿಗಿಡ ತಿಳಿಸಿದರು. ಕಲಬುರಗಿ ನಗರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಇತ್ತೀಚೆಗೆ ಬೀದರ ಜಿಲ್ಲೆಯ ಯುವ ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಅವರ ಆತ್ಮಹತ್ಯೆ ಮಾಡಿಕೊಳ್ಳುವ ಮುಂಚೆ ಪ್ರಿಯಾಂಕ ಖರ್ಗೆ ಅವರ ಆಪ್ತರ ಹೆಸರು ಡೆತ್ನೋಟ್ನಲ್ಲಿ ಹೆಸರು ಉಲ್ಲೇಖಿಸಲಾಗಿದೆ. ಆಪ್ತರೆನ್ನುವ ಒಂದೇ ಕಾರಣಕ್ಕೆ ಸಚಿವ ಪ್ರಿಯಾಂಕ ಖರ್ಗೆ ಅವರ ಮೇಲೆ ಇಲ್ಲಸಲ್ಲದ ಆರೋಪ ಮಾಡಿ ಬಿಜೆಪಿ ಮುಖಂಡರು ಸಚಿವರ ರಾಜೀನಾಮೆ ಕೇಳುವ ಮೂಲಕ ಸಾವಿನಲ್ಲೂ ರಾಜಕೀಯ ಮಾಡುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ವಿರೋಧ ಪಕ್ಷದ ನಾಯಕರಿಗೆ ಬಸರಿಗಿಡ ಪ್ರಶ್ನೆ ಮಾಡಿದ್ರು. ಯಾವುದೇ ಕಾರಣಕ್ಕೂ ಸಚಿವ ಪ್ರಿಯಾಂಕ ಖರ್ಗೆ ಅವರು ರಾಜೀನಾಮೆ ನೀಡುವ ಪ್ರಶ್ನೆ ಇಲ್ಲ. ಇಂತಹ 100 ಸುಳ್ಳು ಆರೋಪಗಳನ್ನು ಬಿಜೆಪಿ ಪಕ್ಷದವರು ಮಾಡಿದರು ಪ್ರಿಯಾಂಕ ಖರ್ಗೆ ಅವರು ಕುಗ್ಗುವುದಿಲ್ಲ ಎಂದು ಸಿದ್ಧಾರ್ಥ ಬಸರಿಗಿಡ ತಿಳಿಸಿದರು. ಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ನಾಗರಾಜ ನಿಂಬಿಗಿ, ಗಣಪತಿ ಪೂಜಾರಿ, ನಬಿಸಾಬ್ ಮಂಗಳೂರು ಮುಂತಾದವರು ಉಪಸ್ಥಿತರಿದ್ದರು. ಮುಂದೆ ಜೀವನ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಯಾಕಂತಂದ್ರೆ ಪ್ರತಿಯೊಂದು ಸಮಸ್ಯೆಗೂ ಸಾವು ಕಾರಣ ಆಗೋದಿಲ್ಲ. ಹೀಗಾಗಿ ಬಹಳಷ್ಟು ಇವತ್ತು ಬಿಜೆಪಿ ಸರ್ಕಾರ ಇದ್ದಾಗ ಕೂಡ ಗುತ್ತಿಗೆದಾರರು, ಕಾಂಟ್ರಾಕ್ಟರ್ಗಳು ಸಾಕಷ್ಟು ಒಂದು ಆತ್ಮಹತ್ಯೆ ಮಾಡಿಕೊಂಡ್ರು ಕೂಡ ಘಟನೆ ರಾಜ್ಯದಲ್ಲಿ ಗೊತ್ತಿರುವಂತ ವಿಷಯ. ಆದರೆ ಇಲ್ಲಿ ಉದ್ದೇಶಪೂರ್ವಕವಾಗಿ ಮೊನ್ನೆ ಪ್ರಿಯಾಂಕ ಖರ್ಗೆ ಸಾಹೇಬರು ಅವರ ಒಂದು ಪರಮಾತ್ಮ ಅಂತ ಹೇಳಿದ ಒಂದೇ ಕಾರಣಕ್ಕಾಗಿ ಇವತ್ತು ಬಿಜೆಪಿ ಅವರು ಇಷ್ಟೊಂದು ಅವರ ಒಂದು ರಾಜೀನಾಮೆ ಕೇಳ್ತಾ ಇರೋದು ನಿಜಕ್ಕೂ ನಾಚಿಕೆಗೇಡಿ ಸಂಗತಿ ಅನ್ನೋದೇ ಬೇರೇನು. ಯಾಕಂತಂದ್ರೆ ಇವತ್ತು ಮೊನ್ನೆ ಪ್ರಿಯಾಂಕ ಖರ್ಗೆ ಅವರು ಬಸವಣ್ಣನ ವಿಚಾರ ಆಗಿರ್ಬೋದು, ಯಾವುದೇ ರೀತಿ ಅನ್ಯಾಯ ತಕ್ಷಣವಾಗಿ
ಫಸ್ಟ್ ಪ್ರತಿಕ್ರಿಯೆ ಮತ್ತು ಒಳಗು ಮತ್ತು ಹೊರಗೂ ಕೂಡ ನೇರವಾಗಿ ಅವರು ಹೋರಾಟವನ್ನು ಮಾಡ್ತಾ ಇರೋದು ನಾವು ಹೇಳ್ತಾ ಇದ್ದೀವಿ. ಆದರೆ ಇದೇ ಬಿಜೆಪಿ ಮುಖಂಡರು, ಇದೇ ಬಿಜೆಪಿ ರಾಜ್ಯ ಅಧ್ಯಕ್ಷರು, ಇದೇ ವಿರೋಧ ಪಕ್ಷ ನಾಯಕರು, ಇದೇ ಯತ್ನಾಳ್ ಅವರು ಬಸವಣ್ಣವನ್ನು ಹೇಳಿದಾಗ ಇಲ್ಲಿವರೆಗೆ ಒಂದು ಸಣ್ಣ ಖಂಡಿಸುವುದಕ್ಕೆ ಹೇಳಿಕೆ ಕೊಡ್ತಾರೆ. ಇದಕ್ಕೂ ಇವರು ನಾಚಿಕೆಯ ಸಂಗತಿ ಅಲ್ಲದೆ ಇವರು ಯಾವ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಬಿಜೆಪಿಯವರು? ಇವರಿಗೆ ಅಭಿವೃದ್ಧಿ ಬೇಕಾಗಿಲ್ಲ, ಇವರಿಗೆ ಯಾವುದೇ ಸಮುದಾಯದ ನಾಯಕರು ಎಳೆಗೆ ಬೇಕಾಗಿಲ್ಲ, ಸಹಿಸೋಕ್ಕಾಗಲ್ಲ. ಆದರೆ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಪ್ರಿಯಾಂಕ್ ಖರ್ಗೆ ಅವರ ಹೆಸರನ್ನು ವಿರೋಧ ಪಕ್ಷದವರು ಹೇಳುತ್ತಾ ಇದ್ದಾರೆ. ಈ ಒಂದು ಆತ್ಮಹತ್ಯೆಗೆ ಮತ್ತು ಅವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಬಂಧ ಇರೋದಿಲ್ಲ. ಇವತ್ತು ಪ್ರಿಯಾಂಕ್ ಖರ್ಗೆ ಅವರು ಒಂದು ವೈಚಾರಿಕ ತಳಹದಿಯ ಆಧಾರದ ಮೇಲೆ, ಒಂದು ಸಿದ್ಧಾಂತದ ಆಧಾರದ ಮೇಲೆ, ಒಂದು ಅಭಿವೃದ್ಧಿ ವಿಚಾರಗಳನ್ನು ಇಟ್ಟುಕೊಂಡು ಒಂದು ಸಚಿವರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರ ಒಂದು ಏಳಿಗೆಯನ್ನು ಸಹಿಸಲಾರದೆ, ಅವರ ಒಂದು ವೈಚಾರಿಕತೆಯನ್ನು ಸಹಿಸಲಾರದೆ ಇವತ್ತು ವಿರೋಧ ಪಕ್ಷದವರು ಅವ್ರ ಮೇಲೆ ಗೂಬೆ ಕೂಡಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಇವತ್ತು ಈ ಪ್ರಿಯಾಂಕ್ ಖರ್ಗೆ ಅವರು ಇಂಥ ಒಂದು ಯಾವುದೇ ಕೆಲಸಗಳಿಗೆ ಅವರು ಅವಕಾಶ ಕೊಡುವರಲ್ಲ. ಅವರು ಈ ಭಾಗದ ಅಭಿವೃದ್ಧಿಗೆ ಮತ್ತು ಇಡೀ ರಾಜ್ಯದಲ್ಲಿ ಒಂದು ಕಮಿಟ್ಮೆಂಟ್ ರಾಜಕಾರಣಿಯಾಗಿ ಒಂದು ಸೈದ್ಧಾಂತಿಕ ತಳಹದಿ ಆಧಾರದ ಮೇಲೆ ಒಂದು ರಾಜಕಾರಣ ಮಾಡ್ತಾ ಇದ್ದಾರೆ. ಅದರ ಸಲುವಾಗಿ ನಾವು ಕೂಡ ಸುನೀಲ್ ಪಾಂಚಾಳ್ ಅವರ ಒಂದು ಏನು ಸಾವಾಗಿದೆ ಅದು ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು. ಯಾರು ತಪ್ಪಿತಸ್ಥರಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು. ಆದರೆ ವಿನಾಕಾರಣ ಕಲಬುರಗಿ ಜಿಲ್ಲೆಯ ಉಸ್ತುವಾರಿ ಸಚಿವರ ಹೆಸರು ಅದರಲ್ಲಿ ಎಳೆದು ತರಬಾರದು ವಿರೋಧ ಪಕ್ಷದವರು. ಇದು ಸರಿಯಾದಂತಹ ಒಂದು ಸಂಗಮಕ್ಕಾಗಿ ವಂಶೀಹನಿ ಕುಶಾಲನಗರ. ನಾಪೋಕ್ಲುವಿನ ಕೊಡವ ಸಮಾಜದಲ್ಲಿ ಕೊಡವ ಸಮಾಜದ ಬೆಳ್ಳಿ ಹಬ್ಬದ ಆಚರಣೆ ಅಂಗವಾಗಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದ ಸಮಾರೋಪ ಸಮಾರಂಭ ನಡೆಯಿತು. ನಾಪೋಕ್ಲುವಿನ ಕೊಡವ ಸಮಾಜದ ಬೆಳ್ಳಿ ಹಬ್ಬದ ಆಚರಣೆ ಅಂಗವಾಗಿ ಕೊಡವ ಸಮಾಜದಲ್ಲಿ ಆಯೋಜಿಸಿದ ಸಮಾರೋಪ ಸಮಾರಂಭ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಶಾಸಕರಾಗಿರುವ ಎಎಸ್ ಪೊನ್ನಣ್ಣ ಮಾತನಾಡಿ, ಸಂಸ್ಕೃತಿಯನ್ನ ರಕ್ಷಣೆ ಮಾಡುವ ಜವಾಬ್ದಾರಿ ಕೊಡವ ಸಮಾಜಗಳ ಮೇಲಿದೆ. ಎಲ್ಲ ಕೊಡವ ಸಮಾಜಗಳು ಆ ಕೆಲಸವನ್ನು ನಿರ್ವಹಿಸುತ್ತಿದೆ. ನಾಪೋಕ್ಲು ಕೊಡವ ಸಮಾಜ ಸಂಸ್ಕೃತಿಯನ್ನು ಉಳಿಸುವ ಕೆಲಸವನ್ನ ಯಶಸ್ವಿಯಾಗಿ ನಿರ್ವಹಿಸುತ್ತಿದೆ. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರನ್ನ ಒಗ್ಗೂಡಿಸಿ ಅವರನ್ನ ಆಚರಣೆಯಲ್ಲಿ ಪಾಲ್ಗೊಳ್ಳುವಂತೆ ಮಾಡಬೇಕು. ಇಲ್ಲಿನ ವಾತಾವರಣವನ್ನ ಅವರಿಗೆ ಮನವರಿಕೆ ಮಾಡಿಕೊಡಬೇಕು. ಸಂಸ್ಕೃತಿಯನ್ನ ಮುಂದಿನ ಪೀಳಿಗೆ ವರ್ಗಾಯಿಸುವ ಜವಾಬ್ದಾರಿ ಎಲ್ಲರದ್ದು ಎಂದರು. ಕರ್ನಾಟಕ ವಿಧಾನ ಪರಿಷತ್ ಸದಸ್ಯರಾದ ಮಂಡ್ಯಕೊಂಡ ಸುಜಾ ಕುಶಾಲಪ್ಪ ಮಾತನಾಡಿ, ಕೊಡಗಿನ ಸಂಸ್ಕೃತಿ ವಿಶಿಷ್ಟವಾದದ್ದು. ಇಲ್ಲಿನ ನೆಲ, ಜಲ, ಮಣ್ಣು, ಪರಿಸರ ವಿಶಿಷ್ಟವಾದದ್ದು. ಕೊಡವ ಸಮಾಜದ ಪದಾಧಿಕಾರಿಗಳು 18 ಕೊಡವ ಭಾಷೆ ಜನರನ್ನ ಒಗ್ಗೂಡಿಸಿ ಜೊತೆಯಲ್ಲಿ ಕೊಂಡೊಯ್ಯುವ ಕೆಲಸ ಮಾಡಬೇಕು. ಸರ್ಕಾರದ ಸೌಲಭ್ಯಗಳನ್ನು ಪಡೆದುಕೊಂಡು ಜನರಿಗೆ ತಲುಪಿಸಬೇಕು ಎಂದರು. ಕಾರ್ಯಕ್ರಮದ ವೇದಿಕೆಯಲ್ಲಿದ್ದ ಗಣ್ಯರು ಕೊಡವ ಸಮಾಜದ ಬೆಳ್ಳಿನಮ್ಮೆ ಅಂಗವಾಗಿ ಸ್ಮರಣ ಸಂಚಿಕೆಯನ್ನು ಬಿಡುಗಡೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಕೊಡವ ಸಮಾಜದ ಏಳಿಗೆಗೆ ದುಡಿದ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾಗಿರುವ ಶಾಸಕರಾದ ಎಎಸ್ ಪೊನ್ನಣ್ಣ, ಕರ್ನಾಟಕ ವಿಧಾನ ಪರಿಷತ್ ಸದಸ್ಯರಾದ ಮಂಡ್ಯಕೊಂಡ ಸುಧಾ ಕುಶಾಲಪ್ಪ ವಾಲಗತಾಟ್ನಲ್ಲಿ ಭಾಗವಹಿಸಿ ಹೆಜ್ಜೆ ಹಾಕಿದರು. ಕಾರ್ಯಕ್ರಮದಲ್ಲಿ ಅಪ್ಪು ಮಣಿಯಣ್ಣ ಶೈಲ ಪ್ರಾರ್ಥನೆ ನೆರವೇರಿಸಿದರು. ಉಪಾಧ್ಯಕ್ಷ ಕರವಂಡ ಪೀಲವ ನಾಣಯ್ಯ ಸ್ವಾಗತಿಸಿ, ಬಾಳಿಯಡ ದಿವ್ಯ ಮಂದಪ್ಪ ಹಾಗೂ ಬೆಟ್ಟೊಳಂಡ ವಿನೀತ ಮಾದಪ್ಪ ಕಾರ್ಯಕ್ರಮ ನಿರೂಪಿಸಿ, ಮಾಚಿಟ್ಟಿರ ಕುಶಾಲಪ್ಪ ವಂದಿಸಿದರು. ಜನಸಂಖ್ಯೆ ಚಿರೇದಿಪಟ್ಟ ವಿಶೇಷವಾದಂಥ ಪದ್ಧತಿ, ವಿಜ್ಞಾನ, ಸಂಸ್ಕೃತಿಗಳಂಥ ಜನಾಂಗ ಇದೆ. ಅದನ್ನು ರಕ್ಷಣೆ ಮಾಡುವಂಥ ಜವಾಬ್ದಾರಿ ಕೂಡ ಜಾಸ್ತಿ ಇದೆ. ಆ ಕೆಲಸದ ಮಾಡೋಕ್ಕೆ ಹಿಂದೆ ಎಲ್ಲ ಕೊಡವ ಸಮಾಜ ಪ್ರಕಾರ ಶ್ರಮಿಸಿട്ടുണ്ട്. ಅದರಲ್ಲಿ ವಿಶೇಷವಾಯಿತು ನಾಪೋಕ್ಲು ಕೊಡವ ಸಮಾಜಕಾರ ಸುಮಾರು ಕಾಲದಿಂದ ಮಾಡಿ ಬಂದಿರುವಂಥ ನಮ್ಮ ಮಕ್ಕಳು ಬಾರಿ ಹೆಮ್ಮೆಯಿಂದ ಅಂತ ಒಳ್ಳೆಯ ಸವಾಲಿದೆ. ಅಲ್ಪ ಮಟ್ಟದ ಅದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ
ಸಂಖ್ಯೆ ಅಲ್ಪಸಂಖ್ಯೆಯಲ್ಲಿ ಪಕ್ಕ ನಂಗಡ ಕೂತು ರಾಜ್ಯ ಮಟ್ಟದ ಅಥವಾ ರಾಷ್ಟ್ರ ಮಟ್ಟದಲ್ಲಿ ಹೋಗ್ಕೊಂಡಿದ್ವಿ. ಒಂದು ಒಗ್ಗಟ್ಟು ದಂಡನೆ ನಂಗಳಲ್ಲಿ ಸಾಧನೆ ಮಾಡುವಂಥ ಬಲ್ಲೆ ವ್ಯಕ್ತಿತ್ವ ಉಂಟು ಬರ ಸಿವಿಲ್ ಸರ್ವಿಸ್ನಿಗೂ ಆರ್ಮಿನಿಗೂ ಸ್ಪೋರ್ಟ್ಸ್ನಿಗೂ ಇಂಥವುಗಳೆಲ್ಲರೂ ಕೂಡ ಒಗ್ಗೂಡಿದೆ. ಇಂಥ ಸಂದರ್ಭದಲ್ಲಿ ಇಂಥ ಆಚರಣೆ ಇಂಥ ನೆಮ್ಮೆರ ಕಾರಬಾರ ಹಂಗಾಗಿ ಕೂಟಿದ್ದೆ ಆಚರಣೆಯನ್ನು ಮಾಡಿದ್ದ ಹಿಂಗೂ ಕೂಡ ಇಲ್ಲಿ ಹತ್ರ ವಾತಾವರಣ ಎಂತ ಉಂಟು, ಸಂದರ್ಭ ಎಂತ ಉಂಟು, ಈ ರೀತಿಯಾಗಿ ನಮಗೆಲ್ಲ ಇಲ್ಲಿ ಕೂರ್ಚೆಗೆ ಮಾತ್ರ ಸಾಧ್ಯ ಅನ್ನಪ್ಪ ಅಂತದನ್ನು ಮನವರಿಕೆ ಮಾಡುವಂಥ ಕೆಲಸ ಕೂಡ ನಾನು ಹಿಂದೆ ಮುಂಚೆ ನಾನೊಂದು ರಾಜಕೀಯ ಪಕ್ಷದ ಕೂರ್ಚಿಕೊಂಡು ಇವಳೆಲ್ಲರ ಆಶೀರ್ವಾದಕ್ಕೆ ಜನರ ಪ್ರತಿನಿಧಿಯಾಗಿ ಕೆಲಸ ಮಾಡಿಕೊಂಡು ಜಾತಿಯ ಬಗ್ಗೆ ಪ್ರತಿನಿಧಿ ಕೂಡ ಇಲ್ಲೇ ಉಳದಕ್ಕೆ ಬರೆಯೋದು ವಿಶೇಷವಾದ ಸೆರೆ ಸಂಖ್ಯೆಯುಳ್ಳಂಥ ಜನಾಂಗ ಬಹುಶಃ ಇಡೀ ದೇಶಕ್ಕೆ ನಂಗಡಂಥ ಜನಾಂಗ ಅವರು 3-4 ವರ್ಷ ಜಾಸ್ತಿ ಇರ್ತೀವಿ ಅವರು ಅಜ್ಜಾಡಿದ್ರು. ಪಾರ್ಸಿ ಈ ರೀತಿಯಾಗಿ ದೇಶಕ್ಕಾಯ್ತು, ಮಿಲಿಟರಿಯಲ್ಲಿ, ಕ್ರೀಡೆಯಲ್ಲಿ ಅಂದರೆ ನಮಗೆಲ್ಲರಿಗೂ ಕೂಡ ಮುಂಚೂಣಿ ಇರುವಂಥ ಸಂಖ್ಯೆ. ಹಾಗೆ ಇದು ನಿಜಕ್ಕೂ ಕೂಡ ಫೋಟೋ ಇದೆ ನಾನು ಈಗಾಗಲೇ ಅಣ್ಣನೇ ಕೂಡ ಕುರಿತು ವಿಶೇಷವಾದಂಥ ಕಾಳಜಿಯನ್ನು ವಹಿಸಿದ ತಕ್ಕಕ್ಕೆ ಸಾಮಾಜಿಕ ಜಾಲತಾಣಕ್ಕೆ ಸೀಮಿತವಾಗಿ ಒಂದು ಪ್ರಯತ್ನ ಆಗಿದೆ. ಸೊ ನಮಗೆ ಗಂಭೀರವಾದಂಥ ಚಿಂತನೆ ಹಣ್ಣು, ಚರ್ಚೆ ಹಣ್ಣು, ಕೆಲವು ನಿರ್ಣಯವನ್ನು ನಮ್ಮಗಳ ಕೊಡೋ ಸಮಾಜ, ಫೆಡರೇಷನ್ ಆಫ್ ಕೊಡೋ ಸಮಾಜ, ಅಖಿಲ ಕೊಡೋ ಸಮಾಜ ಅನ್ನುವಂಥ ಎಲ್ಲ ಅಧಿಕೃತವಾದಂಥ ಸಂಘಟನೆ ಅವರ ಗುಂಪು ಅಲ್ಲ, ಅಧಿಕೃತವಾದಂಥ ನಮಗೆಲ್ಲರೂ ಕೂಡ ಆಯ್ಕೆ ಮಾಡಿದ 20 ಪ್ರತಿನಿಧಿಗಳಂಥ ಸಂಘಟನೆ ಇದರ ಬಗ್ಗೆ ನಿರ್ಣಯ ಅಂದ್ಕೊಂಡು ತೀರ್ಮಾನ ಅಂದ್ಕೊಂಡು ನಮಗೆಲ್ಲರೂ ಕೂಡ ಇದರ ಪಟ್ಟೆ ಕೂಡ ಕಟ್ಟಿರ್ತಕ್ಕಂಥ ಮನವಿನ ಕೂಡ ಮಾಡಿದ್ದೆ. ಹಿಂದೆ ಕೊಡಗು ஒரு ವಿಶಿಷ್ಟವಾದ ಜಾಗ, അങ്ങനെ ವಿಶಿಷ್ಟವಾದ ಜನಾಂಗ ನಂಗಡದ ಆಚಾರ ಬೇಕು, ವಿಚಾರ, ಸಂಸ್ಕೃತಿ, ಪದ್ಧತಿ, ಪರಂಪರೆ, ನಂಗಡ ಡ್ರೆಸ್ ಕೋಡ್, ಮಂಗಲ, ಕುಂಜಿಪೇದಳು ಏನೇನೋ ಇದಂತ ವಿಶಿಷ್ಟವಾದ ಸಂಸ್ಕೃತಿ ಉಳ್ಳಂತ ಜನಾಂಗ. ಅನ್ನನೇ ನಂಗ ದೇಶಭಕ್ತಿಯ ಜನಾಂಗ. ಅನ್ನನೇ ನಂಗಡ ಕೊಡಗು ಸಹ ஒரு ಇಲ್ಲಿಂದ ಪರಿಸರ, ಇಲ್ಲಿಂದ ಗಾಳಿ, ನೀರು, ಎಲ್ಲ ಮಣ್ಣು ಪ್ರತಿ ಅನ್ನನೇ ನಂಗೆ ಅದನ್ನ ಇಲ್ಲಿಂದ ಜನಾಂಗ ಹತ್ರ ಈ ಕೊಡೋ ಸಮಾಜ ಪ್ರವೃತ್ತಿನ ಇಲ್ಲಿಗೆ ನಂಗಡ ಕೊಡೋ ಸಮಾಜ ಪ್ರತಿಯೊಬ್ಬ ಆ ಜನಾಂಗ ಹತ್ರ ಇದನ್ನ ಪ್ರತಿ ಕೊಡೋ ಸಮಾಜದ ಪದಾಧಿಕಾರಿಗಳ ನಂಗಡ ಜನಾಂಗ ಹತ್ರ ಕಮ್ಯುನಿಟಿ ಜನಾಂಗ ಹತ್ರ ಪ್ರತಿಯೊಬ್ಬರ ಒಂದಾಯ್ತು ಒಗ್ಗಟ್ಟಾಯ್ತು ನಡ್ತಕೊಂಡು ಅಂದರೆ ಸಮಾಜದ ನಿಜ ಆ ಮಕ್ಕಳ ಎಜುಕೇಶನ್ ಕಡೆ ಇನ್ನಿತರ ಕಷ್ಟ ಇದಕ್ಕೆ ಭಾಗಿಯಾಗುವಂಥ ಕೆಲಸ ಕೊಡೋ ಸಮಾಜ ಮಾಡೋದು. ಅಂದರೆ ಸರ್ಕಾರದ ವತಿಯಿಂದ ಎಂತ ಸವಲತ್ತು ಕೊಟ್ಟು ಅದನ್ನು ಸಹ ರಾಜಕೀಯ ಮುಖಾಂತರ എടുപ്പಂತ ಕೆಲಸ ಆಡೋದು. ಇದೇ ಪಾರ್ಟಿ ಆಡು ನಮ್ಮ ಕಮ್ಯುನಿಟಿ ಇದಾಪತ್ತದೆ, ಕಾಂಗ್ರೆಸ್ ಆಡು, ದಳ ಆಡು, ಅಲ್ಲ ಬಿಜೆಪಿ ಆಡು. ಆ ಪ್ರತಿಯೊಂದು ನಂಗಡ ಆ ಸರ್ಕಾರದ ಸವಲತ್ತುಗಳು ಪ್ರತಿ ಜನಾಂಗಕ್ಕೆ ಕೊಡುವಂಥ ವ್ಯವಸ್ಥೆನ ರಾಜಕೀಯ ಮುಖಂಡರ ನಡುತ್ತ ಜವಾಬ್ದಾರಿ ಕೊಡೋ ಸಮಾಜದ ಆ ಪದಾಧಿಕಾರಿಗಳಿಗೂ ಅಂದರೆ ನಂಗಡ ಕೊಡಗದ 33 ಕೊಡೋ ಸಮಾಜ ಉಂಟು, ಆಡ 5 ಫೆಡರೇಷನ್ ಉಂಟು. ಆ ಜವಾಬ್ದಾರಿ ನಂಗಡ ಪ್ರತಿ ಕೊಡಿ ಕೊಡ್ತಾ ಜವಾಬ್ದಾರಿ ಕೊಡೋ ಸಮಾಜಕ್ಕೆ. ಅದಕ್ಕಾಗಿ ನಾನು ಈ ಸಂದರ್ಭದಲ್ಲಿ ಈ ಒಂದು ಉಡುಗೊರೆಯ ನೇರದಲ್ಲಿ ನಾನು ಮನದಾರ್ಥ ನಮನ ಅರ್ಪಿಸುತ್ತೇವೆ. ಅಲ್ಲದೆ ನಿನ್ನೆ ಈ ಒಂದು ಸಂಚಿಕೆ ಮಾಡುವಾಗ ಅದರಲ್ಲಿ ಎಂತೆಲ್ಲ 2 ರೂಪರೇಷನ್ ಎಂತೆಲ್ಲ ತಯಾರು ಮಾಡೋದು ನಮ್ಮ ಕಮಿಟಿ ಮೀಟಿಂಗ್ ನಿಮಗ ಇದಕ್ಕೆ ಮುಖ್ಯವಾಗಿ ಕೊಂಡು ಅಂತ ಹೇಳಿದ್ರೆ ಇದನ್ನ ಒಂದು ವಿಚಾರಾತ್ಮಕ எழுத்துக்காரರ ஒரு எழுத்துற ஒரு ಕಲೆಕ್ಷನ್ ಅದನ್ನು ನಮಗೆ என்ன ಮಾಡಿಸಿ ಹಂಚಿಕೆ ಎಲ್ಲ ನಿರ್ದೇಶಕರಿಗೂ ಆಯಾ ಊರಲ್ಲಿ எழுத்துக்கார நல்ல ವಿಚಾರಾತ್ಮಕ எழுத்துಗಳ ಒಂದು ಮಾಹಿತಿನ ಒಡನೆ
ವ್ಯವಸ್ಥೆ അതേപോലെ ഞങ്ങളുടെ ഈ കൊട സമാജ വ്യാപ്തിക്ക് ಬಂದ ಎಲ್ಲ ನಾಟಕ ವೃತ್ತಿಕಾರರ ಸಮಗ್ರ ವೃತ್ತಿಕಾರರ ವೃತ್ತಿಯ ಒಂದು ಸಂಗ್ರಹ ಕಲೆಕ್ಷನ್ ಆಗಿ ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ ನಾಪೋಕ್ಲು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಗೌಡ ಸಮಾಜದಲ್ಲಿ ಮೃತಪಟ್ಟ ಯೋಧ ದೇವಿಗವರಿಗೆ ಶ್ರದ್ಧಾಂಜಲಿ ಅರ್ಪಿಸಿದರು. ಕ್ಯಾರ್ಪೇಟೆ ತಾಲೂಕಿನ ಕಾಪನಹಳ್ಳಿ ಗವಿಮಠದಲ್ಲಿ ಲಿಂಗೈಕ್ಯ ಶ್ರೀ ಚಂದ್ರಶೇಖರ ಸ್ವಾಮೀಜಿಗಳ ಸಂಸ್ಮರಣ ಕಾರ್ಯಕ್ರಮ ನಡೆಯಿತು. ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಸಚಿವ ಪ್ರಿಯಾಂಕ ಖರ್ಗೆ ಅವರಿಗೆ ರಾಜೀನಾಮೆ ನೀಡಿ ಎಂದು ಹೇಳುವ ನೈತಿಕತೆ ಬಿಜೆಪಿಯವರಿಗೆ ಇಲ್ಲ ಎಂದು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಸಿದ್ಧಾರ್ಥ ಬಸವಪುರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ ಮಾಹಿತಿ ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಲೆನ್.